ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 2026ರ IPL ಮ್ಯಾಚ್ ಬೆಂಗಳೂರಿನಲ್ಲಿ ನಡೆಯುವುದು ಬಹುತೇಕ ಫಿಕ್ಸ್. ಆರ್ಸಿಬಿ ಫ್ಯಾನ್ಸ್ಗೆ ಇಲ್ಲಿದೆ ಬಿಗ್ ಗುಡ್ ನ್ಯೂಸ್. 2026ರ ಬೆಂಗಳೂರಿನಲ್ಲಿ IPL ಮ್ಯಾಚ್ ಆಗೋದು ಫಿಕ್ಸ್ ಆಗಿದೆ. KSCAಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಕೆಲವೊಂದಿಷ್ಟು ಕಂಡೀಷನ್ ಅನ್ನು ಹಾಕಲಾಗಿದೆ. ಷರತ್ತುಗಳೊಂದಿಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಮ್ಯಾಚ್. IPL ಮ್ಯಾಚ್ಗಳು ಕಳೆದ ಬಾರಿ ಕಾಲ್ ತುಳಿತದಿಂದ ಎಚ್ಚೆತ್ತಂತ ಮ್ಯಾನೇಜ್ಮೆಂಟ್ ಆರ್ಸಿಬಿ ನಾವು ಬೆಂಗಳೂರಿನಲ್ಲಿ ಆಡೋದಿಲ್ಲ ಅಂತ ನಿರ್ಧರಿಸಿತ್ತು. ಆದರೆ KSCA ಅವರ ಮನವೊಲಿಸಿ ಈಗ ಆರ್ಸಿಬಿ ಬೆಂಗಳೂರಿನಲ್ಲಿ ಆಡುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ಕೊಂಡಿದೆ. ಸುರಕ್ಷತೆಗೆ ಮಹತ್ವ ಕೊಡಿ ಅಂತ KSCAಗೆ ಸೂಚನೆ ಕೂಡ ನೀಡಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್. ಇನ್ನು ಷರತ್ತುಬದ್ಧ ಗುಡ್ ನ್ಯೂಸ್ಗಳು ಯಾವ್ಯಾವು ಅಂತ ಹೇಳ್ತಾ ಹೋಗ್ತೇನೆ. IPL ಮ್ಯಾಚ್ ನಡಿಬೇಕು ಅಂದರೆ ಹೈಟೆಕ್ CCTV ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕು ಅಂದಿದ್ದಾರೆ. ಪ್ರೇಕ್ಷಕರ ಸುರಕ್ಷತೆಗೆ ಮೊದಲು ಮಹತ್ವ ಕೊಡಿ ಎಂದಿದ್ದಾರೆ. ಕ್ರೀಡಾಂಗಣದ ಸುತ್ತ AI ಕ್ಯಾಮೆರಾಗಳ ಅಳವಡಿಸುವಂತೆ ಮನವಿ ಕೂಡ ಮಾಡಲಾಗಿದ್ದು, ಇನ್ನು ಸ್ಟೇಡಿಯಂನ ಸುತ್ತಮುತ್ತ 300ರಿಂದ 350 AI ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದಿದ್ದಾರೆ. ಜನಸಂದಣಿಯ ಚಲನವಲನವನ್ನು ನಿಯಂತ್ರಿಸಲು ಇದು ಸಹಕಾರಿಯಾಗುತ್ತೆ. ಪ್ರೇಕ್ಷಕರ ಸರತಿ ಸಾಲುಗಳನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸಲು ಸಹಕಾರಿಯಾಗಿರುವಂಥದ್ದು. ಇನ್ನು ಅನಧಿಕೃತವಾಗಿ ಪ್ರವೇಶವನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಅಂದಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಕೊನೆಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ IPL ಆಡಲಿಕ್ಕೆ ಒಪ್ಕೊಂಡಿದೆ. ಆದರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಹಾಕಿದೆ. ಏನವು ಕಂಡೀಷನ್ಸ್ಗಳು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, 2026ರ IPL ಟೂರ್ನಿಯನ್ನು RCB ಬೆಂಗಳೂರಿನಲ್ಲೇ ಆಡಿಸ್ಬೇಕು ಅನ್ನುವಂಥ ಒಂದು ಚಿಂತನೆ, ಒಂದು ಪ್ಲಾನನ್ನು ಕೂಡ ಮಾಡ್ಕೊಂಡಿದೆ. ಯಾಕೆಂತಂದರೆ ಕೇವಲ RCB ಮಾತ್ರ ಅಲ್ಲ, RCB ಅಭಿಮಾನಿಗಳು ಕೂಡ ಬೆಂಗಳೂರಿನಲ್ಲೇ ಹೋಮ್ ಗ್ರೌಂಡ್ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್, ಅಲ್ಲೇ ಕ್ರಿಕೆಟ್ ಮ್ಯಾಚನ್ನು IPLನ ಅಂದರೆ RCBಯ ಹೋಮ್ ಗ್ರೌಂಡ್ ಏನಿದೆ ಅಲ್ಲೇ ನಡೆಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ KSCAನು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಇದ್ರ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡ KSCAಗೆ ಭೇಟಿಯನ್ನು ಕೊಟ್ಟು ಸುಮಾರು 17 ಮಾರ್ಗಸೂಚಿಗಳನ್ನು ಕೊಡುವಂಥ ಕೆಲಸವನ್ನು KSCAಗೆ ಮಾಡಿತ್ತು. ಇದ್ರ ಬೆನ್ನಲ್ಲೇ RCB ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಸೂಚನೆ ಅನ್ನೋದಕ್ಕಿಂತ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿರುವಂಥದ್ದು. ನೀವು ಈ ಒಂದು ಮಾರ್ಗಸೂಚಿಯನ್ನು ಪಾಲನೆ ಮಾಡೋದಾದರೆ ನಾವು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯಗಳನ್ನು ಆಡಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಸೂಚನೆಯನ್ನು ನೋಡ್ತಾ ಹೋಗೋದಾದರೆ ಇದೇ ಮೊದಲ ಬಾರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಸುಮಾರು 300ರಿಂದ 350 AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವಂತಹ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದೆ. ಯಾಕೆಂತಂದರೆ ಅಭಿಮಾನಿಗಳಾಗಿರ್ಬೋದು ಅಥವಾ ಪ್ರೇಕ್ಷಕರ ಚಲನವಲನಗಳನ್ನು ಗಮನ ಹರಿಸಬೇಕು ಅನ್ನುವಂಥದ್ದು, ಜೊತೆಗೆ ಅವರ ಓಡಾಟಗಳನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡಬೇಕು ಅಂತಂದರೆ ಈ ರೀತಿಯಾದಂತಹ ಒಂದು ತಂತ್ರಜ್ಞಾನ ಆಧಾರಿತ ಕ್ಯಾಮ್ರಾಗಳು ಅತಿ ಅವಶ್ಯಕ ಆಗುತ್ತೆ. ಹಾಗಾಗಿ ನೀವು ಈ ಒಂದು ಮಾದರಿಯ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಇಡೀ ಒಂದು ಸ್ಟೇಡಿಯಂನ ಸುತ್ತಮುತ್ತಲೂ ಈ ರೀತಿಯಾದಂಥ ಒಂದು ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ಕೊಳ್ಬೇಕು. ಜೊತೆಗೆ ಅನಧಿಕೃತವಾಗಿ ಒಂದಷ್ಟು ಎಂಟ್ರಿ ಎಕ್ಸಿಟ್ಗಳಿದ್ದಾವೆ, ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕು ಅನ್ನುವಂತಹ ಒಂದು ಮಾರ್ಗಸೂಚಿ ಅಂದರೆ ಒಂದು ಮನವಿಯನ್ನು ಮಾಡ್ಕೊಂಡಿದೆ. ಇದ್ರ ಬೆನ್ನಲ್ಲೇ ಇದಕ್ಕೆ ಪೂರಕವಾದಂಥ ಸುಮಾರು 4.5 ಕೋಟಿ ಅನುದಾನ ಅಂದರೆ ಹಣ ಏನು ಖರ್ಚಾಗುತ್ತೆ, ಈ ಹಣವನ್ನು ನೀವು KSCAಯಿಂದ ಕೊಡೋದು ಬೇಡ, ನಾವೇ RCB ಮ್ಯಾನೇಜ್ಮೆಂಟ್ ಕಡೆಯಿಂದನೇ ನಾವು ಈ 4.5 ಕೋಟಿ ಹಣ ಏನು ಖರ್ಚಾಗುತ್ತೆ ಅದನ್ನು ನಾವು ಕೊಡ್ತೀವಿ. ಸೊ ನೀವು ಈ ರೀತಿಯಾದಂಥ ಒಂದು AI ಆಧಾರಿತ ಒಂದು ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡೋದೇ ಆದರೆ ನಾವು RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯಗಳನ್ನು ಆಡಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದೆ. ಸೊ ಇದೀಗ KSCAಗೆ ಮನವಿಯನ್ನು ಕೊಟ್ಟಿದೆ. ಆದರೆ KSCA ಯಾವ ರೀತಿಯಾದ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕಾರ್ತಿಕ್. ಓಕೆ ಉಲ್ಲಾಸ್, ತಮ್ಮೆಲ್ಲ ಮಾಹಿತಿಗಾಗಿ